ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಯಾವ ರೀತಿ ಜಾಮೂನ್ನ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಮೊದಲು ಒಂದು ಬೌಲ್ ಸಕ್ಕರೆನ ಹಾಕೋತಿದ್ದೀನಿ. ಬೌಲ್ ಸ್ವಲ್ಪ ದೊಡ್ಡದಾಗಿದೆ. ನೀವು ಯಾವ ಬೌಲ್ ಅಳತೆನಲ್ಲಿ ಸಕ್ಕರೆ ತಗೋತೀರಾ ಅದೇ ಬೌಲ್ ಅಳತೆನಲ್ಲಿ 1/4 ಬಟ್ಲಷ್ಟು ನೀರನ್ನ ತೊಗೊಂಡಿದ್ದೀನಿ. ನಾವು ಏನು ಗ್ಲಾಸಲ್ಲಿ ತೊಗೊಂಡ್ರು ಅಷ್ಟೇ, ಬೌಲಲ್ಲಿ ತೊಗೊಂಡ್ರು ಅಷ್ಟೇ, ಒಂದು ಬೌಲ್ಗೆ 1/4 ಬೌಲಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು. ಅದು ಗಟ್ಟಿ ಆಗೋದು ಸಾಕಾಗುತ್ತೆ ಸಕ್ಕರೆ ಪಾಕ. ಸೊ ಅದಕ್ಕೆ ಫ್ಲೇವರ್ಗೆ ಅಂತ ಏಲಕ್ಕಿನ ಪೌಡರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ, ಘಮ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನೀಟಾಗಿ ಕೈ ಆಡಿಸ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 20 ನಿಮಿಷ ಇದನ್ನು ಕುದಿಸ್ಬೇಕು. ಇದು ಪಾಕದ ಥರ ಎಲ್ಲ ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮುಟ್ಟಿದ್ರೆ ಅಂಟು ಥರ ಆದರೆ ಸಾಕು. ಇದಕ್ಕೆ ನಾನು MTR ಗುಲಾಬ್ ಜಾಮೂನ್ 100 ಗ್ರಾಮ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಸುಮಾರು ಇದರಲ್ಲೇ ಒಂದು 25 ಜಾಮೂನ್ ಆಗುತ್ತೆ. ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀರಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಅಂದರೆ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ನಿಮಗೆ ಹಾಲು ಅವಶ್ಯಕತೆ ಇಲ್ಲ ಅಂದರೆ ನೀರನ್ನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಒಂದು ಬೆಟ್ಟಗಳ ಸಹಾಯದಿಂದ ಮಾತ್ರ ಕಲಿಸ್ಬೇಕು. ಅದನ್ನು ಜಾಸ್ತಿ ಮೈದಾ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿ ರಫ್ ಮಾಡಬಾರ್ದು. ಸ್ಮೂತಾಗಿ ಸಾಫ್ಟಾಗಿ ಕಲಿಸ್ಬೇಕು. ಸ್ವಲ್ಪ ತೆಳುವಾಗೇ ಇರಲಿ, ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಡ. ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಬೇಡ, ಅದಕ್ಕಿಂತ ತೆಳು ಇರಲಿ. ಇವಾಗ ನೀವು ನೋಡ್ತಾ ಇದ್ದೀರ ನೋಡಿ, ಅಷ್ಟು ತೆಳು ಇರಲಿ ಹಿಟ್ಟು. ತೆಳು ಇದ್ದಷ್ಟು ಜಾಮೂನು ಸಾಫ್ಟ್ನೆಸ್ ಬರುತ್ತೆ. ಗಟ್ಟಿ ಆಗಿಬಿಟ್ರೆ ಜಾಮೂನು ಒಳಗಡೆ ಬೇಯೋದಿಲ್ಲ, ಗಟ್ಟಿ ಬಂದುಬಿಡುತ್ತೆ. ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ನಾದ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬಡಿಯೋದು ಆ ಥರ ಎಲ್ಲ ಮಾಡಬಾರ್ದು. ಮೈದಾ ಹಿಟ್ಟು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಸಾಫ್ಟಾಗಿ ಕಲಿಸ್ಬಿಟ್ಟು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಅದು ಒಂದು ಸ್ವಲ್ಪ ಫ್ಲಫಿ ಥರ ಬಂದಿರುತ್ತೆ, ಆವಾಗ ಅದು ಚೆನ್ನಾಗಾಗಿರುತ್ತೆ. ನೋಡಿ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ. ಮುಟ್ಟಿದ್ರೆ ಅಂಟಿಸ್ತಿದೆ. 20 ನಿಮಿಷ ಕುದಿ ಬಂದಿದೆ. ಸೊ ಇಷ್ಟಾದಮೇಲೆ ನಾವು ಆಫ್ ಮಾಡಿಬಿಟ್ರೆ ಸಾಕು. ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಯೆಲ್ಲೋ ಪೌಡರ್ ಕೂಡ ಸೇರಿಸ್ಕೋಬೋದು. ಹಾಗೆಯೇ ನೋಡಿ ಜಾಮೂನ್ ಹಿಟ್ಟು ಒಂದು 10 ನಿಮಿಷ ನೆಂದಿದೆ. ಸ್ವಲ್ಪ ಫ್ಲಫಿ ಥರ ಆಗಿರುತ್ತೆ, ಅದು ಟಚ್ ಮಾಡಿದಾಗ ನಿಮಗೆ ಫೀಲ್ ಆಗುತ್ತೆ. ಹಾಗೆ ಒಂದು ಬಟ್ಲಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನೀಟಾಗಿ ಕೈಗೆ ಹಚ್ಕೊಂಡು ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊತಿದ್ದೀವಿ. ನಾನು ಎಷ್ಟು ಸಣ್ಣದಾಗಿ ಮಾಡ್ಕೊತಿದ್ದೀನಿ ಅಂದರೆ ಇದ್ರ ಡಬಲ್ ಆಗುತ್ತೆ ಸಕ್ಕರೆ ಪಾಕದ ಒಳಗಡೆ ಹಾಕಿದ್ಮೇಲೆ ಇದು. ಅದಕ್ಕೆ ನಾವು ಮಾಡೋ ಸೈಜ್ಗಿಂತ ಅರ್ಧದಷ್ಟು ಉಂಡೆನ ಮಾಡ್ಕೊಂಡ್ರೆ ಸಾಕು. ಇಷ್ಟು ದಪ್ಪ ಉಂಡೆಗಳನ್ನ ಮಾಡ್ಕೊಂಡ್ರೆ ಸುಮಾರು ದಪ್ಪ, ಇದ್ರ ಡಬ್ಬಲಷ್ಟು ದಪ್ಪ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗೇ ಅದನ್ನು ಹ್ಯಾಂಡಲ್ ಮಾಡಬೇಕು, ಜಾಸ್ತಿ ರಫ್ ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ಅದು ಮೇಲ್ಗಡೆ ಯಾವುದೇ ರೀತಿ ಗೆರೆಗಳಿಲ್ಲದೆ ಇರೋ ಥರ ಸಾಫ್ಟಾಗಿ ಉಂಡೆಗಳನ್ನ ಕಟ್ಟಿ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊತಿದ್ದೀನಿ. ಅಂದರೆ ಹೊಸ ಎಣ್ಣೆನ ಹಾಕ್ಕೋಬೇಕು, ಯಾವುದೇ ರೀತಿ ಬೇಯಿಸಿರುವಂಥ ಎಣ್ಣೆನ ಬಳಸ್ಕೋಬಾರ್ದು. ಇದಕ್ಕೆ ನಿಧಾನವಾಗಿ ಒಂದು 7-8 ಜಾಮೂನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಆಗಿಬಿಟ್ರೆ ನೀಟಾಗಿ ಬೇಯಲ್ಲ. ಒಂದು 7ರಿಂದ 8 ಒಂದು ಸರಿಗೆ ಹಾಕೋಬೋದು. ಹಾಕಿದ ತಕ್ಷಣವೇ ಸ್ವಲ್ಪ ಜಾಲರಿನಲ್ಲಿ ಅದನ್ನು ತಿರುವಾಕೋಬೇಕು. ಅಲ್ಲೇ ಬಿಟ್ಬಿಟ್ರೆ ಸ್ವಲ್ಪ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಎಣ್ಣೆ ಕೂಡ ಜಾಸ್ತಿ ಫ್ಲೇಮ್ ಕಟ್ಕೊಂಡ್ಬಿಟ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ, ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ. ಹಾಗೆ ನಾವು ನಮ್ಗಾಣದ ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ ಈ ರೀತಿ ನೊರೆ ಬರ್ತಿದೆ, ನೀವು ಅಂದ್ಕೋಬೋದು. ಕಡಲೆಕಾಯಿ ಎಣ್ಣೆ ಬಳಸೋರಿಗೆ ಇದು ಗೊತ್ತಿರುತ್ತೆ. ಒಳಗಡೆ ಇರೋ ಪದಾರ್ಥ ಬೆಂದ ಮೇಲೆ ನೊರೆ ತಾನಾಗೆ ಕಡಿಮೆ ಆಗುತ್ತೆ. ನೋಡಿ ಕಡಿಮೆ ಆಗ್ತಾ ಬರ್ತಿದೆ. ಈ ರೀತಿ ನೀಟಾಗಿ ಜಾಮೂನ್ನ ತಿರುವಾಕೋತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು. ಕಲರ್ ಚೇಂಜ್ ಆಗಲಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಡಾರ್ಕ್ ಕಲರ್ ಅನ್ನಿಸ್ತಾ ಇರ್ಬೋದು, ಬಟ್ ಸಕ್ಕರೆ ಪಾಕದೊಳಗಡೆ ಹಾಕಿದ್ಮೇಲೆ ಅದು ಕರೆಕ್ಟ್ ಕಲರ್ಗೆ ಬರುತ್ತೆ. ಸಕ್ಕರೆ ಪಾಕನೂ ಅಷ್ಟೇ ಒಂದು 10 ನಿಮಿಷ ಆರಿದೆ. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಮೀಡಿಯಮ್ ಬಿಸಿನಲ್ಲಿದ್ದರೆ ಸಾಕು. ಎಣ್ಣೆ ಬಾಣಲಿಯಿಂದ ತೆಗೆದು ಡೈರೆಕ್ಟ್ ನಾನು ಸಕ್ಕರೆ ಪಾಕದೊಳಗಡೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ, ನೀಟಾಗಿ ಸಕ್ಕರೆ ಪಾಕ ಎಲ್ಲ ಇಟ್ಕೊಳ್ಳಿ ಅಂತ.
ಮತ್ತು ಅದೇ ರೀತಿ ಒಂದು 7-8 ಜಾಮೂನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದೇ ಥರ ಒಂದು 3 ಸಾರಿ ಮಾಡಿದ್ರೆ ಜಾಮೂನ್ ಪೂರ್ತಿ ಬೇಯಿಸ್ಕೊಂಡಿರ್ತೀವಿ. ಸೊ ಅದನ್ನು ಸಕ್ಕರೆ ಪಾಕದೊಳಗಡೆ ಹಾಕಿ ಒಂದು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡಬೇಕು. ನೀಟಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಎಷ್ಟು ಜ್ಯೂಸಿಯಾಗಿ ಆಗಿರುತ್ತೆ ಅಂದರೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ನಾನು ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೀವು ಜಾಮೂನ್ನ ಮಾಡಬೇಕಾದ್ರೆ ಈ ರೀತಿ ಮೆಥಡ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಕಲ್ಲರು ಅಷ್ಟೇ ಅಷ್ಟೊಂದು ಚೆನ್ನಾಗಾಗಿತ್ತು. ಇದನ್ನು ಒಂದು ಬೌಲ್ ಕಂಟೈನರಲ್ಲಿ ಹಾಕ್ಕೊಂಡು ಒಂದು 4-5 ದಿನ ಹೊರ್ಗಡೆನೇ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿಡೋ ಅವಶ್ಯಕತೆಯೂ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಆಲ್.